ಅಂತೂ ಇಂತೂ ನಾಳೆ ಬಾ ಅನ್ನುವ ಕಾಯುವಿಕೆಗೆ ಇತಿಶ್ರೀ ಬಿದ್ದಿದೆ, ಫುಲ್ ಸ್ಟಾಪ್ ಬಿದ್ದಿದೆ. ಡಿಕೆ ಶಿವಕುಮಾರ್ ಟೀಮ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗಿದೆ. ಹಿರಿತನ ಮತ್ತು ಹೊಸ ಮುಖ ಎರಡನ್ನು ಸೇರಿಸಿ ಮಾಡಿರುವಂತಹ ಇದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಹೇಗಿದೆ, ಯಾರ್ದೆಲ್ಲ ಹೆಸರಿದೆ, ಹೊಸಬ್ರು ಯಾರು, ಹಳಬ್ರು ಯಾರೆಲ್ಲ ಇನ್ನೂ ಮುಂದುವರಿತಾ ಇದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರುವಂತಹ ಸಚಿವರಿಗೆ ಇವತ್ತೇ ಪದಗ್ರಹಣ. ಪೇನಸ್ ವಿಸ್ತಾರದ ಬಳಿ ಸಚಿವರ ಪಟ್ಟಿ ಲಭ್ಯ ಇದೆ. ಜಮೀರ್ ಅಹಮದ್ಗೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ರುದ್ರಪ್ಪ ಲಮಾಣಿ, ಕೆಎಂ ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್, ಆಲ್ರೆಡಿ ಹೇಳಿದೆ ನಾನು ಜಮೀರ್ ಅಹಮದ್ ಅವರ ಹೆಸರನ್ನ, ಚಲುವರಾಯಸ್ವಾಮಿ, ಅಜಯ್ ಸಿಂಗ್, ಸಂತೋಷ್ ಲಾಡ್, ರಿಜ್ವಾನ್ ಅರ್ಷದ್, ಗಾಯತ್ರಿ ಶಾಂತೇಗೌಡ, ಮಧು ಬಂಗಾರಪ್ಪ, ಲಕ್ಷ್ಮಣ್ ಸವದಿ, ಎಸ್.ಎಸ್. ಮಲ್ಲಿಕಾರ್ಜುನ್ ಇವರೆಲ್ಲರಿಗೂ ಕೂಡ ಮಂತ್ರಿ ಭಾಗ್ಯ ಒಲಿದಿದೆ. ಇದರಲ್ಲಿ ಆಶ್ಚರ್ಯಕರ ಹೆಸರು ಅಂದ್ರೆ ಮಹಿಳಾ ಮಣಿಯರ ಹೆಸರು ಒಬ್ಬರೇ ಬಂದಿರೋದು. ಕಳೆದ ಬಾರಿ ಕೊಟ್ಟಿರಲಿಲ್ಲ, ಒಬ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿರಲಿಲ್ಲ. ಈ ಸಲ ಗಾಯತ್ರಿ ಶಾಂತೇಗೌಡ ಮೇಲ್ಮನೆ ಸದಸ್ಯೆ ಅಥವಾ MLC, ತೀರಾ ಇತ್ತೀಚೆಗೆ MLC ಆಗಿರುವಂತವ್ರು, ಅವರಿಗೆ ಈ ಮಂತ್ರಿಗಿರಿ ಒಲಿದು ಬಂದಿದೆ. ಚಿಕ್ಕಮಗಳೂರು ಭಾಗದವರು, ಕಾಂಗ್ರೆಸ್ನ ಈಗ ಗಾಯತ್ರಿ ಶಾಂತೇಗೌಡ. ಆಶ್ಚರ್ಯಕರ ಹೆಸರು ಇದು. ಅಂಡ್ ಇನ್ನೊಂದು ಆಶ್ಚರ್ಯ ಏನಪ್ಪಾ, ಸಂಪುಟದಿಂದ ಹೊರಗಿಟ್ಟಿರೋರ ಹೆಸರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರನ್ನ ಹೊರಗಿಟ್ಟಿದ ಕಾರಣ ಏನು ಅಂತ ಆಶ್ಚರ್ಯದ ಹೆಸರು. ಇನ್ನಾಗಿರೋದು ಗಾಯತ್ರಿ ಶಾಂತೇಗೌಡ MLC ಆಗಿದ್ದಾರೆ. ಇದರ ನಡುವೆ ಹೊಸಬ್ರು ಯಾರ್ಯಾರಿದ್ದಾರೆ ಅಂತ ನೋಡ್ಬಿಡೋಣ. ಮಾಗಡಿಯ MLA ಬಾಲಕೃಷ್ಣ, ರಿಜ್ವಾನ್ ಅರ್ಷದ್, ಪೊನ್ನಣ್ಣ, ಗಾಯತ್ರಿ ಶಾಂತೇಗೌಡ, ಬಸವಂತಪ್ಪ, ಆಮೇಲೆ ರಘುಮೂರ್ತಿ, ಶಿವಲಿಂಗೇಗೌಡರು, ಅಜಯ್ ಸಿಂಗ್, ವಿಜಯಾನಂದ ಕಾಶಪ್ಪನವರ್. ಇಲ್ಲಿ ಜಾತಿ ಮತ್ತು ಪ್ರಾದೇಶಿಕತೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಬರ್ತಿದ್ದಂಗೆ ಹೆಣ್ಮಕ್ಳು ಲಿಸ್ಟಲ್ಲಿ ಮಂತ್ರಿ ಆಗ್ತಾರೆ ಅನ್ನುವ ರೇಸ್ನಲ್ಲಿದ್ದರು. ಫಸ್ಟ್ ಅವ್ರ ಹೆಸರೇ ಓಡಾಡ್ತಾ ಇತ್ತು. ಆ್ಯಂಡ್ ಬೆಳಗಾವಿ ಭಾಗಕ್ಕೂ ಕೂಡ ನ್ಯಾಯ ಕೊಡಬೇಕು ಅಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರೇ ಕೇಳಿ ಬರ್ತಾ ಇತ್ತು. ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ತೆಕ್ಕೆಗೆ ಕೊಟ್ಟಿರುವಂತಹ ಭಾಗ ಬೆಳಗಾವಿ ಕ್ಷೇತ್ರ. ಈಗ ಅಲ್ಲಿ ಬ್ಯಾಲೆನ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ ಲಕ್ಷ್ಮಣ್ ಸವದಿ ಅವ್ರಿಗೆ ಕೊಟ್ಟಿದ್ದಾರೆ. ಆ ಕಡೆಯಿಂದ ಬಂದಿದ್ರು ಬಿಜೆಪಿಯಿಂದ. ಡಿಕೆ ಶಿವಕುಮಾರ್ ಸಂಪುಟವನ್ನು ಅಥವಾ ಅವರ ಟೀಮ್ ಸೇರುವಂತಹ ಎಕ್ಸ್ಕ್ಲೂಸಿವ್ ಹೆಸರು, ನೂತನ ಸಚಿವರುಗಳು ಯಾರ್ಯಾರು ಅನ್ನುವ ಲಿಸ್ಟನ್ನು ನೀವು ನಿಮ್ಮ ಪೇನಸ್ ವಿಸ್ತಾರದ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ಸಲ ನಾನು ಕೂಡ ಹೇಳ್ಬಿಡ್ತೀನಿ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂದರೆ AICC ಫೈನಲ್ ಆಗಿ ಒಂದು ಸೈನ್ ಹಾಕಿ ಕಳಿಸಿರುವಂತಹ ಲಿಸ್ಟ್ ಏನಪ್ಪಾ ಅಂದರೆ ನರೇಂದ್ರ ಸ್ವಾಮಿ, PM ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಬಸವಂತಪ್ಪ, KS ಬಸವಂತಪ್ಪ, B ನಾಗೇಂದ್ರ, T ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ರಂಗ್ ಶೆಟ್ಟಿ, ಮಂಕಾಳ ವೈದ್ಯ, ಅಜಯ್ ಸಿಂಗ್, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡರು, ಬಾಲಕೃಷ್ಣ, HC ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ ಬೆಳಗಾವಿ ಭಾಗದಿಂದ. ಒಟ್ಟು 20 ಜನರನ್ನ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆ ಅಥವಾ ಇನ್ನೊಂದು ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರೆಡಿ ಮಾಡೋದು ಕಡಿಮೆ. 34 ಆಯ್ಕೆ ಮಾಡಲ್ಲ. 1-2-3 ಆದ್ರೂ ಪೆಂಡಿಂಗ್ ಉಳಿಸ್ಕೊಳ್ತಾ ಇದ್ರು. ಕೊನೆಯ ಕ್ಷಣದಲ್ಲಿ ಏನಾದರೂ ಎಮರ್ಜೆನ್ಸಿ ಬಂದ್ಬಿಟ್ರೆ, ಯಾರಾದರೂ ತೀರಾ ಅಸಮಾಧಾನ ಆಗ್ಬಿಟ್ರೆ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡೋಕ್ಕೆ ಅಂತ 1-2 CM ಬಳಿಯೇ ಉಳಿಸ್ಕೊತಾ ಇದ್ರು. ಬಟ್ ಈ ಸಲ ಅದನ್ನು ಮಾಡಿಲ್ಲ. ಫುಲ್ ಫ್ಲೆಡ್ಜ್ 20ಕ್ಕೆ 20 ತುಂಬಿಸಿದ್ದಾರೆ. ಆರಂಭದಲ್ಲಿ 14. ಒಟ್ಟು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟ ಲೆಕ್ಕಾಚಾರವನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಫುಲ್ ಫ್ಲೆಡ್ಜ್ ಮಂತ್ರಿ ಮಂಡಲ ಆಗಿದೆ. ಆಮೇಲೆ ಇಲ್ಲಿ ಯುವಕರು ಮತ್ತು ಅನುಭವಿಗಳನ್ನ ಹೊಂದಿರುವಂತಹ ಕ್ಯಾಬಿನೆಟ್ ಇದು. ಹೊಸ ಮುಖಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಅಂದ್ರೆ 9 ಜನ ಇದ್ದಾರೆ ಇದರಲ್ಲಿ. ಮೊದಲ ಬಾರಿಗೆ ಶಾಸಕರಾದವ್ರಿಗೂ ಕೂಡ ಮಂತ್ರಿ ಭಾಗ್ಯ ಇದೆ. ಪೊನ್ನಣ್ಣ ಅವ್ರನ್ನ ತಗೊಳ್ಳಿ, ರಿಜ್ವಾನ್ ಅರ್ಷದ್ ಅವ್ರನ್ನ ತಗೊಳ್ಳಿ, ರಘುಮೂರ್ತಿ, ಶರತ್ ಬಚ್ಚೇಗೌಡ, MLC ಸ್ಥಾನದಿಂದ ಗಾಯತ್ರಿ ಶಾಂತೇಗೌಡರು. MLC ಅವ್ರ ಆಗಿ ಅಂತೀರ 1 ವರ್ಷನೂ ಆಗಿಲ್ಲ, 1 ತಿಂಗಳು ಆಗಿಲ್ಲ. ಅವ್ರಿಗೆ ಸ್ವಲ್ಪ ಅನ್ಯಾಯ ಆಗಿತ್ತು ಆ MLC ವಿಚಾರದಲ್ಲಿ. ಬಟ್ ಈಗ ಅಸಮಾಧಾನವನ್ನು ಹೋಗ್ಲಾಡ್ಸೋದಕ್ಕೆ ಅಂತ ನಾವು ಲೆಕ್ಕಾಚಾರಗಳು ಅರ್ಥ ಆಗ್ತಾ ಇಲ್ಲ ಗಾಯತ್ರಿ ಶಾಂತೇಗೌಡ ಅವರ ವಿಚಾರದಲ್ಲಿ. ಬಹುಶಃ ಅವ್ರಿಗೂ ಆಶ್ಚರ್ಯನಾ ಅಂತ ಇದು. ಓಕೆ, DK ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೂಡ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಆಯ್ಕೆ ಆಗಿರೋರಿಗೂ ಕೊಟ್ಟಿದ್ದಾರೆ. ತೀರಾ ಕುತೂಹಲ ಮೂಡಿಸ್ತಾ ಇದೆ. ಬಾಲಕೃಷ್ಣ ಅವರು, ಶಿವಲಿಂಗೇಗೌಡರು JDS ಕಡೆಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ರು. ಕಾದ್ರು ನೋಡಿ ಕೊನೆಗೂ ಕೂಡ ಅವರಿಗೆ ಮಂತ್ರಿ ಆಗುವಂತಹ ಭಾಗ್ಯವನ್ನು ಕಾಂಗ್ರೆಸ್ ಕೊಟ್ಟಿದೆ. ಅಂದರೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾರೆ ಇದರಲ್ಲಿ. ಎಕ್ಸಾಂಪಲ್ ಲಕ್ಷ್ಮಣ್ ಸವದಿ ಅವರು ಮುನಿಸ್ಕೊಂಡು ಬಂದರು ಕಾಂಗ್ರೆಸ್ಗೆ, ಉಳಿಸ್ಕೊಂಡ್ರು ಇವರು. ಕೊಟ್ಟು ಮಾತಂಗೆ ಮಂತ್ರಿ ಆಗಿ ಮಾಡಿದ್ದಾರೆ. ಅವರು ಬಿಜೆಪಿಲೂ ಮಂತ್ರಿ ಆಗಿದ್ರು ಬಿಡಿ,
DCM ಆಗಿದ್ರು, ಸಾರಿಗೆ ಸಚಿವರಾಗಿದ್ರು. ಇಲ್ಲಿ ಶಿವಲಿಂಗೇಗೌಡರು ಹೊಸದಾಗಿ ಮಂತ್ರಿ ಭಾಗ್ಯ ಸಿಗ್ತಾ ಇದೆ. ಅರಸೀಕೆರೆ ಕಡೆಯವರು 10 ಹಿರಿಯ ನಾಯಕರಿಗೆ ಕೋಕ್ ಕೊಟ್ಟಿದ್ದಾರೆ. ಅದರಲ್ಲಿ HK ಪಾಟೀಲ್, ದಿನೇಶ್ ಗುಂಡೂರಾವ್, ಸಿದ್ದು ಬಣ ಅಂತ ಹೇಳ್ಬೋದು ನಾವು ಇವ್ರನ್ನ, ರಹೀಂ ಖಾನ್, RB ತಿಮ್ಮಾಪುರ ಇವರೆಲ್ಲ ಕೋಕ್ ಕೊಟ್ಟಿರೋದು. ಹಿಂದೆ ಮಂತ್ರಿ ಆಗಿದ್ರು, ಈ ಸಲ ಕೊಟ್ಟಿಲ್ಲ. ಶಿವಾನಂದ್ ಪಾಟೀಲ್, K ವೆಂಕಟೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ಆಶ್ಚರ್ಯಕರ ಹೆಸರಿದು. HC ಮಹಾದೇವಪ್ಪ, ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಅಂತ ಕರೆಸ್ಕೊಳ್ತಿದ್ದವರು, ಶರಣಬಸಪ್ಪ ದರ್ಶನಾಪುರ್, NS ಬೋಸರಾಜು, ಹೀಗೆ ಒಟ್ಟು 10 ಜನ ಸೀನಿಯರ್ಸ್ಗಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ಇವ್ರನ್ನ ಸೀನಿಯರ್ಸ್ ಅಂತ ಕನ್ಸಿಡರ್ ಮಾಡೋದು, ಸಿದ್ದರಾಮಯ್ಯ ಬಣದವರು ಅಂತ ಕನ್ಸಿಡರ್ ಮಾಡೋದು, ಇವ್ರನ್ನ ಕೈ ಬಿಟ್ಟಿದ್ದಾರೆ.